ಸರ್ ನಿಮ್ದು? ಪ್ರಾಬ್ಲಮ್ ಏನಿಲ್ಲ, ಮಾಮೂಲಿ ಇರುತ್ತಲ್ಲ. ಮಾಮೂಲಿ ಇರುತ್ತೆ. ಬೆಲೆಗಳಿಂದ ಪ್ರಾಬ್ಲಮ್ ಹೆಂಗಾಗ್ತಿದೆ? ಅದು ಇದ್ದಿದ್ದೆ ಅಲ್ಲ, ಏರುಪೇರು ಆಗ್ತಾನೆ ಇರೋದು. ಸರ್ ಈಗ ಎಲ್ಲದರ ದರ ಏರಿಕೆ ಮಾಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ? ಸಂಬಳ ಇದ್ದಿದ್ದೇ ಇರುತ್ತೆ, ಹಂಗೆ ಇರುತ್ತೆ. ಬೆಲೆ ಮಾತ್ರ ಜಾಸ್ತಿ ಇರುತ್ತೆ. ಕೇಳಕ್ ಹೋದ್ರೆ ಆಗಲ್ಲ, ಅದು ನಡ್ಕೊಂಡು ಹೋಗ್ತಾ ಇದೆ ಜೀವನ ಅಷ್ಟೇ. ಹಾಗಾದ್ರೆ ಸರ್ಕಾರದವ್ರು ಮಾಡ್ತಾ ಇರೋದು ಸರಿನಾ? ಸರ್ಕಾರ ಅವ್ರ ದೃಷ್ಟಿಕೋನಕ್ಕೆ ಅವ್ರು ಮಾಡ್ತಾ ಇರ್ತಾರೆ. ಜನರನ್ನ ಕೇಳಲ್ಲ. ಓಟ್ ಬೇಕು ಅಂದಾಗ ಮಾತ್ರ ಬರ್ತಾರೆ ಅಷ್ಟೇ. ಸರ್ ಈಗ ನಾವು ಒಂದು ಸರ್ಕಾರ ಅಂತ ಬ್ಲೇಮ್ ಮಾಡಲ್ಲ, ಒಂದು ಸರ್ಕಾರ ಅಂತ ಹೇಳಲ್ಲ. ಎರಡು ಸರ್ಕಾರಗಳಿಂದ ಸಹ ಬೆಲೆನ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಜನನಾಯಕರು ಅಂತ ಅನ್ಸ್ಕೊಂಡಿರೋರು ಜನರನ್ನ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡೋದು, ಇನ್ನಿತರ ಯೋಜನೆಗಳನ್ನ ತರೋದು ಅಂತ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ. ಜನರಿಗೆ ಎಷ್ಟರ ಮಟ್ಟಿಗೆ ತಲುಪುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದು ಅವ್ರ ಹೇಳಿಕೆಗೆ ಮಾತ್ರ ಮೀಸಲಾಗಿರುತ್ತೆ ಅಷ್ಟೇ. ಈಗೇನು ಅವರು ಪೇಪರ್ ಸ್ಟೇಟ್ಮೆಂಟು, ಟಿ ವಿ ಸ್ಟೇಟ್ಮೆಂಟು ಅವೆಲ್ಲ ಕೊಡ್ತಾರಲ್ಲ, ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ. ಕೆಲವೊಂದುಗಳು ಅವು ಬರೋದ್ರೊಳಗೇನೆ ಅವು ನಿಲ್ಲಾಗಿ ಹೋಗಿರುತ್ತೆ. ಜನರಿಗೆ ಮುಟ್ಟೋರೊಳಗೇನೆ ಅವು ತಲುಪೋದೇ ಇಲ್ಲ. ಅದು ಜನರಿಗೆ ಯಾರಿಗೂ ಕರೆಕ್ಟಾಗಿ ತಲುಪಲ್ಲ. ತಲುಪಿದ್ರೂ ಅವ್ರು ಹೇಳಿದಷ್ಟು ತಲುಪಲ್ಲ, ಅರೆ ಬರೆಯಾಗಿ ತಲುಪುತ್ತೆ ಅಷ್ಟೇ. ಹಾಗಾದ್ರೆ ಏನು ಮಾಡ್ಬೇಕಂತ ಹೇಳ್ತೀರಾ? ಏನು ಮಾಡೋದು? ಯಾವ ಸರ್ಕಾರ ಬಂದರೂ ಅದೇನೇ. ಈಗ BJP ತಂದರೆ BJPನೂ ಅದೇ ಮಾಡೋದು, ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ ಯಾರು ಮಾಡೋದು, ಇನ್ಯಾರು JDS ಬಂದರೆ ಅವರು ಅಷ್ಟೇ. ಯಾರು ಬಂದ್ರೂ ಅವರೇ ಅದೇ ಮಾಡೋದು. ಜನರ ಕಣ್ಣು ಒರ್ಸಕ್ಕೆ ಏನು ಮಾಡಬೇಕು ಅಷ್ಟೇ ಮಾಡ್ತಾರೆ.